ವಿದ್ಯಾರ್ಥಿ ಆಗ್ತಕ್ಕಂಥ ನಿಮ್ಮ ಮನೆಗೆ ನಾವು ಭೇಟಿ ನೀಡಿದ್ದೇವೆ. ಮೊದಲನೇದಾಗಿ ನಮ್ಮ ಶಾಲೆಯಲ್ಲಿ ಈ ವರ್ಷ ಹಲವಾರು ಕಾರ್ಯಕ್ರಮಗಳನ್ನು ಮಕ್ಕಳ SSLC ಪರೀಕ್ಷಾ ಫಲಿತಾಂಶ ಸುಧಾರಣೆ ಮಾಡಲಿಕ್ಕೋಸ್ಕರ ಹಲವಾರು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ವಿ. ಅದರಲ್ಲಿ ಮನೆ ಭೇಟಿ ಕೂಡ ಒಂದು. ಮೊದಲನೇದಾಗಿ ನೀವು ವಿದ್ಯಾರ್ಥಿಯಾಗಿ ಹೆಚ್ಚು ಶ್ರಮ ಪಡಲೇಬೇಕು ಅನ್ನೋದಕ್ಕೆ ಕಾರಣ ಏನು? SSLC ಅನ್ನೋದು ನಮ್ಮ ಜೀವನದ ಮುಖ್ಯ ಘಟ್ಟ ಆಗಿರುತ್ತೆ ಸರ್. ನಮ್ಮ ಭವಿಷ್ಯ ಯಾವ ಥರ ಇರಬೇಕು ಅನ್ನೋದಕ್ಕೆ ಇದು ಒಂದು ಒಳ್ಳೆಯ ತರಹದ ಸರ್. ಇಲ್ಲೇನಾದರೂ ನಾವು ಒಳ್ಳೆಯ ಅಂಕಗಳನ್ನು ಪಡೆದುಕೊಂಡ್ರೆ ನಮ್ಮ ಕಾಲೇಜಿಗೂ ಸಹ ತುಂಬ ಹೆಲ್ಪ್ ಆಗ್ತದೆ ಸರ್. ಅದರಿಂದ ನಾವು ಚೆನ್ನಾಗಿ ಓದ್ಕೊಂಡು ನಮ್ಮ ಜೀವನವನ್ನು ಚೆನ್ನಾಗಿ ರೂಢಿಸ್ಕೊಳ್ಬೋದು ಸರ್. ಹಂಗಾಗಿ SSLCಯಲ್ಲಿ ಸ್ವಲ್ಪ ಶ್ರಮಪಟ್ಟು ಚೆನ್ನಾಗಿ ಓದಿದ್ರೆ ನಮ್ಮ ಲೈಫ್ ಚೆನ್ನಾಗಿರ್ತೈತೆ ಅಂತ ನನ್ನ ಅನಿಸಿಕೆ ಸರ್. ಓಕೆ, ನಮ್ಮ ಶಾಲೆಯ ಬಗ್ಗೆ ವಿಶೇಷವಾಗಿ ಹಲವಾರು ಸೌಲಭ್ಯಗಳಿದ್ದಾವೆ. ಆ ಸೌಲಭ್ಯಗಳ ಬಗ್ಗೆ ಏನು ಅಭಿಪ್ರಾಯ ಇರ್ಬೋದಾ? ನಮ್ಮ ಶಾಲೆ ಅಂತಂದರೆ ಭಾಳ ಚೆನ್ನಾಗಿರ್ತದೆ ಸರ್. ಅಂದರೆ ಯಾವುದ್ರದ್ದು ಕೊರತೆ ಇಲ್ಲ ಸರ್. ಶಿಕ್ಷಣದಾಗಿರ್ಬೋದು, ಮತ್ತು ಬೂಟಿ ವ್ಯವಸ್ಥೆ, ನಮ್ಮ ಸಮವಸ್ತ್ರದ ಕೊರತೆಯೂ ಏನಿಲ್ಲ ಸರ್. ಮತ್ತು ಕುಡಿಯುವ ನೀರು, ಊಟದ ವ್ಯವಸ್ಥೆ, ಮತ್ತು ನಮ್ಗೆ ಬೇಕಾಗಿರೋ ಎಲ್ಲ ಪಠ್ಯ ವಸ್ತುಗಳು ಎಲ್ಲನೂ ಸಿಗ್ತವೆ ಸರ್ ನಮಗೆ. ಮತ್ತು ಅದರಲ್ಲಿ ಮುಖ್ಯವಾಗಿ ಹೇಳ್ಬೇಕಂತಂದರೆ ಶಿಕ್ಷಣದಲ್ಲಿ ಯಾವುದೇ ಕೊರತೆ ಇಲ್ಲ ಸರ್. ಪ್ರತಿಯೊಂದು ವಿಷಯ ಕೂಡ ತುಂಬ ಚೆನ್ನಾಗಿ ಅರ್ಥ ಮಾಡಿಸ್ತಾರೆ ಸರ್. ಯಾವುದೇ ಡೌಟ್ ಇದ್ರೂ ಕೂಡ ಇವಾಗ ಯಾವುದೇ ಟೈಮಲ್ಲಿ ಕೇಳಿದ್ರು, ಫೋನ್ ಮಾಡಿದ್ರು ನಮಗೆ ಚೆನ್ನಾಗಿ ಕ್ಲಿಯರ್ ಮಾಡಿಕೊಡ್ತಾರೆ ಸರ್. ಮತ್ತು ನಮ್ಮ ಮುಖ್ಯೋಪಾಧ್ಯಾಯರು ಕೂಡ ಸಹ ನಮಗೆ ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ ಸರ್. ಅವರಿಂದಲೇ ನಾವು ತುಂಬ ಒಳ್ಳೆಯ ಅಂಕ ಪಡೆದುಕೊಳ್ಳಿಕ್ಕೆ ಸಹಾಯ ಆಗ್ತದೆ ಸರ್. SSLC ಪರೀಕ್ಷಾ ಫಲಿತಾಂಶ ಮಾಡಲಿಕ್ಕೋಸ್ಕರ ಜಮಾಲಿ ನಾನಾಲಿ ಮನೆಗೆ 2ನೇ ಸಾರಿ ಭೇಟಿ. ಇದರಿಂದ ಏನೆಲ್ಲ ಅನುಕೂಲ ಆಗ್ತದೆ ನಿಮಗೆ? ಸರ್, ನಮ್ಮ ಅಂದರೆ ಮನೆ ಭೇಟಿಯಿಂದ ಅಂತಂದರೆ ನಮಗೆ ಸ್ವಲ್ಪ ಎಲ್ಲ ಗೊತ್ತಾಗ್ತದೆ ಸರ್. ಅಂತಂದರೆ ನಮ್ಮ ಪೇರೆಂಟ್ಸ್ ಕೂಡ ನಮ್ಮ ಹತ್ರ ಏನಾದರೂ ನಮಗೇನೇ ಚೆನ್ನಾಗಿ ಸ್ವಲ್ಪ ಏನಾದರೂ ಬೇಕಂತಂದ್ರೆ ನಿಮ್ಮ ಹತ್ರ ಹೇಳ್ಕೊಂತಾರೆ ಸರ್. ಏನಾದರೂ ಸ್ವಲ್ಪ ಕೊರತೆ ಇತ್ತಂದರೆ ಕೊರತೆ ಏನೂ ಇಲ್ಲ ಸರ್, ಆದರೆ ಸ್ವಲ್ಪ ಈ ಥರ ಆಗಬೇಕಿತ್ತು ಅಂತಲೇ ಹೇಳ್ಕೊಂತಾರೆ ಸರ್. ಮತ್ತು ನಿಮ್ಮಿಂದಲೇ ನಮ್ಗೆ ಭಾಳ ಮನೆಗೆ ಭೇಟಿ ಬಂದಂದರೆ ನಮ್ಮ ಮಿಸ್ಗಳು, ನಮ್ಮ ಸರ್ ನಮ್ಮ ಮನೆಗೆ ಬಂದಿದ್ರು ಅಂತ ಅದೊಂದು ಖುಷಿ ಭಾಳ ಇರ್ತದೆ ಸರ್. ಅದರಿಂದ ನಮಗೆ ತುಂಬ ಹುಮ್ಮಸ್ಸು ಭಾಳ ಆಗ್ತದೆ ಸರ್. ನಮ್ಮಲ್ಲಿ ಪ್ರೋತ್ಸಾಹನೂ ಭಾಳ ಸಿಗ್ತದೆ ಸರ್. ಈಗ ಈ ವರ್ಷ ನಮ್ಮ ಶಾಲೆಯಲ್ಲಿ ಹಾಸ್ಪಿಟಲ್ ಐ ಥಿಂಕ್ ನಮ್ಮ ಶಾಲೆಯಲ್ಲಿ ಮಾಡಿಲ್ಲ 6 ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನು ನಿಮಗೋಸ್ಕರ ಮಾಡಿದ್ದೀವಿ. ಇದರಿಂದ ಏನೆಲ್ಲ ಅನುಕೂಲವಿದೆ? 6 ಬೇರೆ ಎಲ್ಲ ಶಾಲೆಗಳಿಗೆ ನೋಡಿದರೆ ನಮ್ಮ ಶಾಲೆಯಲ್ಲಿ ಅಲ್ಲೆಲ್ಲ 2, 3, 1 ಪೂರ್ವ ಸಿದ್ಧತಾ ಪರೀಕ್ಷೆಗಳಾಗಿರ್ತವೆ ಸರ್. ನಮ್ಮಲ್ಲೇ ಭಾಳ ಪೂರ್ವ ಸಿದ್ಧತಾ ಪರೀಕ್ಷೆಗಳಾಗಿದೆ ಸರ್. 6 ಪೂರ್ವ ಸಿದ್ಧತಾ ಪರೀಕ್ಷೆಗಳು. ಇದರಿಂದ ನಮಗೆ ಬಹಳಷ್ಟು ರಿಪೀಟೆಡ್ ಕ್ವಶನ್ಸ್ ಎಲ್ಲ ಸಿಗ್ತವೆ ಸರ್. ಅಂತಂದರೆ ಮುಖ್ಯ ಪರೀಕ್ಷೆಗೆ ಯಾವ್ಯಾವ ಪ್ರಶ್ನೆಗಳು ಬಹುನಿರೀಕ್ಷಿತವಾಗಿ ಸಿಗ್ತವೆ ಅನ್ನೋದಕ್ಕೆ ಎಲ್ಲ ನಮಗೆ ಒಂದು ಮಾದರಿಯಾಗಿ ಸಿಗ್ತದೆ ಸರ್. ಮತ್ತು ನಾವು ಆ್ಯನ್ಯುವಲ್ ಎಕ್ಸಾಮಲ್ಲಿ ವೆಬ್ಕಾಸ್ಟಿಂಗ್ ಇರುತ್ತೆ, ಬೇರೆ ಸರ್ಗಳು ಇರ್ತಾರೆ, ವ್ಯಾಲ್ಯೂಯೇಷನ್ ಬೇರೆ ಥರ ಇರುತ್ತೆ ಅಂತ ಹೆದರ್ಕೊಳ್ಳೋ ಅವಶ್ಯಕತೆ ಇರಲ್ಲ ಸರ್. ಎದಕ್ಕಂತಂದರೆ ನಮಗೆ ಬೇರೆ ಬೇರೆ ನಮ್ಮ ಕ್ಲಾಸ್ ಟೀಚರ್ ಅಷ್ಟೇ ಅಲ್ಲದೆ ಬೇರೆ ಶಿಕ್ಷಕರಿಗೆ ಕೂಡ ವ್ಯಾಲ್ಯೂಯೇಷನ್ ಮಾಡೋಕೆ ಕೊಟ್ಟಿದ್ದಾರೆ ಸರ್. ಹಾಗಾಗಿ ನಮಗೆ ವ್ಯಾಲ್ಯೂಯೇಷನ್ ಯಾವ ಥರ ಆಗ್ತೈತಿ ಅದನ್ನು ಗೊತ್ತಾಗ್ತದೆ ಸರ್. ಮತ್ತು ಭಾಳ ಇಂಪಾರ್ಟೆಂಟ್ ಅಂತಂದರೆ ಭಾಳ ರಿಪೀಟ್ ಯಾವ್ಯಾವ ಕ್ವಶನ್ ಆಗಿದೋ ಅದು ಗೊತ್ತಾಗ್ತದೆ ಸರ್. ಅದರಿಂದ ನಮ್ಮಲ್ಲಿರೋ ಭಯ ಕೊರತೆ ಏನಿದ್ರು ಎಲ್ಲ ಹೋಗ್ಬಿಡ್ತದೆ ಸರ್. ಆ್ಯನ್ಯುವಲ್ ಎಕ್ಸಾಮ್ ಅನ್ನೋದಕ್ಕೆ ಭಾಳ ಟೆನ್ಷನ್ ಇಟ್ಕೊಳಂಗಿಲ್ಲ ಸರ್. ಅದೂ ಮಾಮೂಲು ಪರೀಕ್ಷೆ ಅಂತಂದೇಳಿ ನಾವು ಚೆನ್ನಾಗಿ ಓದ್ಕೊಬೋದು ಸರ್. ಮತ್ತು ನಮ್ಗೆ ಕ್ವಶನ್ಸ್ ಎಲ್ಲ ಭಾಳ ಸಿಗ್ತವೆ ಸರ್. ಭಾಳ ಅಂತಂದರೆ ರಿಪೀಟ್ ಆಗಿರೋ ಕ್ವಶನ್ಸೇ ನಮ್ಮ ಆ್ಯನ್ಯುವಲ್ ಎಕ್ಸಾಮಿಗೂ ಭಾಳಷ್ಟು ಸಿಗ್ತವೆ ಸರ್. ಹಾಗಾಗಿ ಪೂರ್ವ ಸಿದ್ಧತಾ ಪರೀಕ್ಷೆಗಳಿಂದ ನಮ್ಮ ಆ್ಯನ್ಯುವಲ್ ಎಕ್ಸಾಮ್ಗೆ ಭಾಳಷ್ಟು ಉಪಯೋಗವಾಗಿದೆ ಈ ಸಾರಿ ಹಿಂದಿನ ವರ್ಷಕ್ಕಿಂತ ಹೋಲಿಸಿದರೆ SSLC ಪರೀಕ್ಷಾ ಫಲಿತಾಂಶ ಸುಧಾರಿಸಲಿಕ್ಕೆ HM ಆಗಲಿ ಅಥವಾ ಹಲವಾರು ಶಿಕ್ಷಕರಾಗಲಿ ಬೇರೆ ಬೇರೆ ಕಾರ್ಯಗಳಲ್ಲಿ ಭಾಗವಹಿಸಿದ್ದಾರೆ. ನೀನು ಗಮನಿಸ್ತಾ ಅದಕ್ಕೆ ನಿನ್ನ ಅಭಿಪ್ರಾಯ? ಯಾವುದು ನಿನಗೆ ಉಪಯುಕ್ತ ಅಂತ ಅನ್ನಿಸ್ತು? ಈ ಕಾರ್ಯಕ್ರಮ ನಿಮಗೆ ಇಷ್ಟಪ್ಪ ಅಂತ ಯಾವ್ದು ಅನ್ನಿಸ್ತು? ನನಗಂತಂದರೆ ಬೆಳ್ಳಿ ಚುಕ್ಕಿ ಕಾರ್ಯಕ್ರಮ ಭಾಳ ಇಷ್ಟ ಆಯಿತು ಸರ್. ಅಂತಂದರೆ ಬೆಳಿಗ್ಗೆದು ಸಾಯಂಕಾಲ ಎಷ್ಟೊತ್ತು ಓದಿದ್ರು ಕೂಡ ಬೆಳಿಗ್ಗೆ ಓದೋದಕ್ಕೆ ಭಾಳ ಡಿಫ್ರೆನ್ಸ್ ಅನಿಸ್ತದೆ ಸರ್. ಅವಾಗ ಸ್ವಲ್ಪ ಮೈಂಡ್ ಕೂಡ ಭಾಳ ರಿಲ್ಯಾಕ್ಸ್ ಆಗಿರೋದ್ರಿಂದ ಭಾಳಷ್ಟು ನಾವು ನೆನ್ಪಿಟ್ಕೋಬೋದು ಸರ್. ಹಾಗಾಗಿ ನಮ್ಮ ಟೀಚರ್ಸ್ ಕೂಡ ಬೆಳಿಗ್ಗೆ 5 ಗಂಟೆಗೆ ಫೋನ್ ಮಾಡಿ ಎಬ್ಬಿಸಿ ನಮ್ಮನ್ನು ಓದ್ಸೋಕ್ಕೆ ಭಾಳಷ್ಟು ಇದು ಮಾಡ್ತಿದ್ದಾರೆ ಸರ್. ಅಷ್ಟೇ ಅಲ್ಲದೆ ಭಾನುವಾರ ಸಹ ನಮ್ಮ ಶಾಲೆಯಲ್ಲಿ ತರಬೇತಿಗಳನ್ನು ಕೊಡ್ತಾ ಇರ್ತಾರೆ ಸರ್. ಅಂತಂದರೆ ಬರೀ ಪಠ್ಯ ವಿಷಯಗಳನ್ನು ಹೊರತುಪಡಿಸಿ ನಾವು ಎಕ್ಸಾಮಲ್ಲಿ ಯಾವ ಥರ ಬರೀಬೇಕು, ಯಾವ ಥರ ಬರೆದ್ರೆ ಹೆಚ್ಚು ಅಂಕಗಳನ್ನು ನಾವು ಪಡಿಬೋದು ಅನ್ನೋದಕ್ಕೆ ಭಾನುವಾರ ಕ್ಲಾಸ್ಗಳನ್ನು ತಗೊಂತಾರೆ ಸರ್. ಅಷ್ಟೇ ಅಲ್ಲದೆ ಸಂಜೆ ಸಹ ಸ್ಕೂಲಿಂದ ಬಿಟ್ಟ ಮೇಲೂ ಸಹ ನಮಗೆ ಹಳೆ ಸ್ಕೂಲ್ ಹತ್ರ ಕರ್ಕೊಂಡು ಹೋಗಿ ಅಲ್ಲಿ ಇನ್ನೂ ಸ್ವಲ್ಪ ತರಬೇತಿಯನ್ನು ಕೊಡ್ತಿದ್ದಾರೆ ಸರ್. ಅದರಿಂದ ಭಾಳಷ್ಟು ಚೆನ್ನಾಗಾಗ್ತದೆ ಸರ್. ಸರಿ,
ಈ ವಾರ್ಷಿಕ ಪರೀಕ್ಷೆಯಲ್ಲಿ ನಿಮ್ಮ ಅಂತಿಮ ಗುರಿ? ವಾರ್ಷಿಕ ಪರೀಕ್ಷೆಯಲ್ಲಿ ನನ್ನ ಗುರಿ ಅಂತಂದರೆ ಸರ್ 625ಕ್ಕೆ 625 ತೆಗಿಬೇಕಂತ ನಾನು ತುಂಬ ಕಷ್ಟಪಟ್ಟಿದ್ದೇನೆ ಸರ್. ಅಷ್ಟು ತೆಗ್ತೀನಿ ಅಂತ ನಾನು ಹೇಳ್ತೀನಿ ಸರ್. ಕಾನ್ಫಿಡೆನ್ಸ್ ಬಗ್ಗೆ ಬಹಳ ಖುಷಿ ಆಗ್ತದೆ. ಆಮೇಲೆ ಪ್ರತಿ ಎಕ್ಸಾಮ್ ಅಲ್ಲಿ ಕೂಡ ಅವಳು ತನ್ನ ಪ್ಲೇಸ್ ಅನ್ನ ಬಿಟ್ಕೊಟ್ಟಿದ್ದಾಳೆ. ಎವ್ರಿ ಎಕ್ಸಾಮ್ ಅದು 15 ದಿವಸ ಡಿಸ್ಟೆನ್ಸ್ ಇದೆ. ಆಮೇಲೆ 15 ದಿವಸ ಪರೀಕ್ಷೆ ಆಗಿರ್ಬೋದು ಸರ್, ಆಲ್ ಎಫ್ಎಸ್ ಆಗಿರ್ಬೋದು, SA1 ಆಗಿರ್ಬೋದು, ಮತ್ತು ಆಮೇಲೆ ಈಗೇನು 6 ಪ್ರಿಪರೇಟರಿ ಪೂರ್ವ ಸಿದ್ಧತಾ ಪರೀಕ್ಷೆ ಆಯ್ತಂದ್ರೆ ಆಕೆ ಯಾವುದು ತನ್ನ ಪ್ಲೇಸ್ ಅನ್ನ ಎವ್ರಿ ಟೈಮು ನಾಟ್ ಎವ್ರಿ ಟೈಮ್ ಅದು ನಿಜವಾಗ್ಲೂ ನಾವು ಬಹಳ ಹೆಮ್ಮೆ ಅಂತ ಅನ್ಸುತ್ತೆ. ನಾನು ಕೂಡ ವ್ಯಾಲ್ಯೂಷನ್ ಮಾಡಿದ್ವಿ. ಪಾಯಿಂಟ್ ಟು ಪಾಯಿಂಟ್ ಬರ್ತೇವೆ. ಅವ್ರು ಸರ್ ಆಕ್ಚುಲಿ ಪಾಠ ಮಾಡಲ್ಲ ರೀ. ಸರ್ ಈ ಮೇಡಮ್ ಅವ್ರಿಗೆ ಇಂಡಸ್ಟ್ರಿ ಕ್ಲಾಸಿಗೆ ಪಾಠ ಮಾಡಲ್ಲ ನಮ್ಮ ಸರ್. ಪಾಯಿಂಟ್ ಮಾತ್ರ ಅಕ್ಯುರೇಟ್. ಪೇಪರ್ ಚೆಕ್ ಮಾಡ್ಯಾರ್ರಿ ಅವ್ರು. ಹೌದು, ಮಾಡಿದ್ವಿ. ಪೇಪರ್ ವ್ಯಾಲ್ಯೂಯೇಷನ್ ಮಾಡಿದ್ದಾರೆ. ಪ್ರತಿಯೊಂದು ಪಾಯಿಂಟ್ ಕೂಡ ಪುಸ್ತಕದಲ್ಲಿ ಇರುವಂತದನ್ನ ಎಲ್ಲಾ ಪಾಯಿಂಟ್ಸ್ ಅನ್ನು ಕಂಪ್ಲೀಟ್ ಆಗಿ ಎಲ್ಲ ಕವರ್ ಮಾಡಿದ್ದಾರೆ. ಅದು ನೋಡಿದ್ರೆ ಬಹಳ ಆಶ್ಚರ್ಯ ಆಯ್ತು ನನಗೆ. ನಿಜವಾಗ್ಲು ಸಲಾಮ್, ನಾನು ಆ್ಯಕ್ಚುಲಿ ಸಲಾಮ್ ಮಾಡ್ತೀನಿ. ಅಷ್ಟು ಪ್ರಯತ್ನ ಇದೆ ನಿಜವೂ. ನಾವು ಕೂಡ ಅವ್ರ ಮುಂದೆ ಸ್ವಲ್ಪ ಪ್ರಯತ್ನ ಮಾಡಿದ್ವಿ. ಹಾಗಾಗಿ ಇರ್ಲಿ ಇಲ್ಲ ನಿಜ. ಮತ್ತೆ ಈ ವರ್ಷ 611 ಕ್ರಾಸ್ ಮಾಡಿ ಅಂದ್ರೆ ಅದರ ಗುರಿ ಏನಂತಂದ್ರೆ ನೆಕ್ಸ್ಟ್ 625 ಏನ್ ಗುರಿ. ಈಗ ನಿನ್ನೆ ಒಂದು ಕಾರ್ಯಕ್ರಮ ಆಯ್ತು, ಹಂಪಿ ಟೈಮ್ಸ್ ಅವರು ಜೊತೆಗೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದ ಒಂದು ಸಹಯೋಗದಲ್ಲಿ ಒಂದು ಕಾರ್ಯಕ್ರಮ ಆಯ್ತು. ನಿನ್ನೆ 625 ಗ್ಯಾರಂಟಿ ಅನ್ನುವಂಥ ಒಂದು ಹಂಪಿ ಪ್ರೆಸ್ ಅವರು ಒಂದು ಪ್ರೋಗ್ರಾಮ್ ಮಾಡಿದ್ರು. ಅದರಲ್ಲಿ ಏನು ಅನಿಸ್ತು ನಿಮ್ಗೆ ಆ ಕಾರ್ಯಕ್ರಮದ ಬಗ್ಗೆ? ನಮಗೆ ಹಂಪಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸಹಯೋಗದಲ್ಲಿ ಮತ್ತು ಹಂಪಿ ಟೈಮ್ಸ್ ಅವರಿದ್ದು ನಮಗೆ 2 ಪ್ರೋಗ್ರಾಮ್ಗಳನ್ನು ಮಾಡಿದ್ರು ಸರ್. ಒಂದು ವಿಷನ್ 625 ಅಂತ, ಮತ್ತೊಂದು ಗ್ಯಾರಂಟಿ 625 ಅಂತ. ವಿಷನ್ 625 ಅಂತಂದರೆ ಒಂದು ಶಾಲೆಯಿಂದ 5 ಜನ ಟಾಪರ್ಸ್ಗಳನ್ನು ಆಯ್ಕೆ ಮಾಡಿ ಬರ್ತಿದ್ರು ಸರ್. ಅಲ್ಲಿ ಬಹಳಷ್ಟು ಜನ ಯಾರ್ಯಾರು ಇನ್ನು ನಾವು ಯಾವ ಥರ ನಮ್ಮ ಫಲಿತಾಂಶವನ್ನು ಸುಧಾರಣೆ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ಸ್ವಲ್ಪ ತರಬೇತಿಯನ್ನು ಕೊಟ್ಟಿದ್ರು. ಮತ್ತು ನಿನ್ನೆ ಮಾಡಿದ ಕಾರ್ಯಾಗಾರದ ಬಗ್ಗೆ ಹೇಳ್ಬೇಕಂತಂದರೆ ಅಲ್ಲಿ ಪ್ರತಿಯೊಬ್ಬ ಟೀಚರ್ಸ್ ಸಹ ನಾವು ಎಕ್ಸಾಮಲ್ಲಿ ಯಾವ ಥರ ನಮ್ಮ ಅಂದರೆ ಅಲ್ಲಿ ಎಕ್ಸಾಮ್ ಹಾಲಿಂದ ಹೋಗಿ ನಾವು ಪೆನ್ ಹಿಡಿದು ಬರೆದು ಹೊರಗೆ ಬಂದ ಮೇಲೆ ಏನೇನು ಮಾಡಬೇಕು ಪ್ರತಿಯೊಂದು ವಿಷಯನೂ ಹೇಳಿದ್ದಾರೆ ಸರ್. ಅಷ್ಟೇ ಅಲ್ಲದೆ ಆನ್ಸರ್ ಶೀಟ್ಗಳನ್ನು ಕೂಡ ತೋರಿಸಿದ್ದಾರೆ ಸರ್. ಈ ಥರ ಬರಿಬೇಕು, ಈ ಥರ ಮಿಸ್ಟೇಕ್ಗಳನ್ನು ಮಾಡಬಾರ್ದು, ಯಾವ ಥರ ಮಿಸ್ಟೇಕ್ ಮಾಡಿದ್ರೆ ನಮಗೆ ಎಷ್ಟು ಅಂಕಗಳನ್ನು ಹೋಗ್ತವೆ. ಚಿಕ್ಕ ಪುಟ್ಟ ಮಿಸ್ಟೇಕ್ಗಳಿಗೆ ನಾವು ನಮ್ಮ ಪ್ಲೇಸನ್ನು ಬಿಟ್ಕೊಡ್ಬೇಕು. ಒಂದು ಅರ್ಧ ಮಾರ್ಕ್ಸಿಗೆ ನಾವು ನಮ್ಮ ಪ್ಲೇಸನ್ನು ಬಿಟ್ಕೊಡ್ಬೇಕಾಗ್ತದೆ ಸರ್. ಅದಕ್ಕೆ ನಮ್ಮ ಅರ್ಧ ಮಾರ್ಕ್ಸ್ ಕೂಡ ತುಂಬ ವ್ಯಾಲ್ಯೂ ಅನ್ನೋದನ್ನು ಹೇಳ್ಕೊಟ್ಟಿದ್ದಾರೆ ಸರ್. ಅದರಿಂದ ನಮಗೆ ಅಷ್ಟೇ ಅಲ್ಲದೆ ಮತ್ತೆ 625ಕ್ಕೆ 620 ತೆಗಿಲೇಬೇಕು ಅಂತ ಒಂದು ಪ್ರೋತ್ಸಾಹವನ್ನು ಅವ್ರು ನಮ್ಮಲ್ಲಿ ತುಂಬಿದ್ದಾರೆ ಸರ್. ಇದು ಅಂದ್ರೆ ಹಂಪಿ ಟೈಮ್ಸ್ ಅವರು ನಡೆಸಿರುವಂತ ಒಂದು ಕಾರ್ಯಕ್ರಮ ನಿಮಗೆ ಬಹಳ ಉಪಯುಕ್ತ ಅಂತ ಅನ್ನಿಸ್ತು. ಮುಂದಿನ ದಿನಗಳಲ್ಲಿನೂ ಕೂಡ ನೆಕ್ಸ್ಟ್ ಮುಂದಿನ ವರ್ಷದ ಬರುವಂತ ನಿಮ್ಮ ಸಹೋದರಿಯರಿಗೂ ಕೂಡ ಹೆಲ್ಪ್ ಆಗ್ಬೋದಾ ಈ ಕಾರ್ಯಕ್ರಮ? ಖಂಡಿತ. ಈಗ ನಿನ್ನ ಶಿಕ್ಷಣದ ಬಗ್ಗೆ ನಿಮ್ಮ ಪೋಷಕರು ತಂದೆ ತಾಯಿಯರಿದ್ದಾರೆ, ಅವರ ಪ್ರೋತ್ಸಾಹ ಸಹಕಾರ? ನಮ್ಮ ಶಾಲೆಯಲ್ಲಿ ನಮ್ಮ ಟೀಚರ್ಸ್ ಅಂತ ನಮ್ಗೆ ಎಷ್ಟು ಎಫರ್ಟ್ ಹಾಕಿ ಓದಿಸ್ತಾರೆ, ಮನೆಗೆ ಕೂಡ ಅಷ್ಟು ಭಾಳ ಪ್ರೋತ್ಸಾಹ ಕೊಡ್ತಾರೆ ಸರ್. ಅಂತಂದರೆ ನಾನು ಮನೆಗೆ ಬಂದಮೇಲೆ ಸುಳ್ಳು ಹೇಳ್ಬಾರ್ದು, ನಾನು ನನ್ನ ಕೆಲಸನೂ ಮಾಡೋಂಗಿಲ್ಲ ಸರ್. ಕಸ ಸತಿಗೂ ನನಗೆ ಅನ್ನ ಕೊಡೋಂಗಿಲ್ಲ ಸರ್. ನಮ್ಮವರು ಎಲ್ಲ ನಮ್ಮ ತಂಗಿ ಅವರೇ ಎಲ್ಲ ಕೆಲಸ ಮಾಡ್ಕೊತಾರೆ ಸರ್. ಒಂದು TV, ಅದಕ್ಕೆ ಸರ್ TVನೂ ನಮ್ಗೆ 2-3 SSLC ಬಂದಾಗಿಂದ TVನೂ ಹಾಕ್ಸಿಲ್ಲ ಸರ್. ನಮಗೆ TV ನೋಡಿದ್ರೆ ಡಿಸ್ಟರ್ಬ್ ಆಗುತ್ತೆ ಅಂತ TVನೂ ಹಾಕ್ಸಿಲ್ಲ. ಮತ್ತು ಫೋನಲ್ಲಿ ಏನಾದರೂ ನೋಡಿದರೆ ಸೌಂಡ್ ಕೂಡ ಇಟ್ಕೊಳಂಗಿಲ್ಲ ಸರ್. ಅದಕ್ಕೆ ಸ್ವಲ್ಪ ಬೇಜಾರಾಗ್ತದೆ ಸರ್, ನನ್ನಿಂದ ಅವ್ರಿಗೆ ತೊಂದರೆ ಆಗ್ತಿದೆ ಅಂತ. ಬಟ್ ಅವ್ರು ಭಾಳನೇ ಪ್ರೋತ್ಸಾಹ ಕೊಡ್ತಾರೆ ಸರ್. ನನಗೆ ಕೆಲಸ ಹಚ್ಚಂಗಿಲ್ಲ ಮತ್ತು ಡಿಸ್ಟರ್ಬ್ ಆಗ್ಲಾರ್ದಂಗೆ ನೋಡ್ಕೊತಾರೆ ಸರ್. ಅದು ಒಂದು ಭಾಳ ಖುಷಿ ಅನಿಸ್ತದೆ ಸರ್. ಬೇರೆ ಮನೆಗಳಲ್ಲಂತೆ ಕೆಲವೊಬ್ರು ಮನೇಲಿ ಕೆಲಸ ಹಚ್ಚೋದು ಅವರಿಗೆ ಸ್ವಲ್ಪ ಡಿಸ್ಟರ್ಬ್ ಆಗೋ ಥರ ಇರ್ಬೋದು ಸರ್. ಬಟ್ ನಮ್ಮ ಮನೇಲಂತೂ ನನಗೆ ಸ್ವಲ್ಪನೂ ಡಿಸ್ಟರ್ಬ್ ಆಗ್ಲಾರ್ದಂಗೆ ನೋಡ್ಕೊಂತಾರೆ ಸರ್. ಅದಕ್ಕೆ ನಾನು ಅವರಿಗೆ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ ಸರ್. ಪೋಷಕರ ಸಹಕಾರ ಇರಲೇಬೇಕು, ಅವರೇ ನಿಮ್ಗೆ ಬೆನ್ನೆಲುಬು. ಅದ್ರ ಜೊತೆಗೆ ನಾವು ಶಿಕ್ಷಕರು ಇರ್ತೇವೆ. ಆದರೆ ಪೋಷಕರ ಸಹಕಾರ ಇಲ್ಲದೆ ಯಾವುದೂ ಕಾರ್ಯ ಸಿದ್ಧಿ ಆಗೋದಿಲ್ಲ ಅಂತ ನಾನು ಮೇಡಮ್ ಸರ್, ನಿಮ್ಮ ಮಗಳ ಬಗ್ಗೆ ಅಥವಾ ಶಾಲೆ ಬಗ್ಗೆ ಅಭಿಪ್ರಾಯ? ಸರ್, ಶಾಲೆ ಬಗ್ಗೆ ಒಂದು ಮಾತು ನಮಗೆ ಏನು ಹೇಳಕ್ಕೆ ಬರಲ್ಲ. ಅಷ್ಟು ಒಳ್ಳೆ ಸ್ಕೂಲ್ ನಮಗೆ ಸಿಕ್ಕಿರೋದು. ನಮ್ಮ 3 ಮಕ್ಕಳು ಅಲ್ಲೇ ಸ್ಕೂಲಲ್ಲಿ ಓದ್ತಾರೆ. ಅಂದರೆ ಅಂಥ ಟೀಚರ್ಸು ಅಂಥ ಗುರುಗಳು ಮತ್ತೆ ಎಲ್ಲಿ ಸಿಗಲ್ಲ. ಮೇಡಮ್ ನಿಮ್ಮದು ಅಭಿಪ್ರಾಯ? ಚೆನ್ನಾಗಿ ಸಾರಿಗೆ ಫೋನ್ ಹಚ್ಚಿ ಬೆಳಿಗ್ಗೆ ಎದ್ದು
ಫೋನ್ ಮಾತಾಡ್ತಾರಲ್ಲ ಅಷ್ಟೊತ್ತಿಗೆ ಅವನಿಗೆ ಎದ್ದು ಓದ್ಕೊಂತ 3 ಗಂಟೆಗೆ ಎದ್ದಾಗ್ತದೆ ಬೆಳಗ್ಗೆ ಬೇಗ ಹೇಳ್ತಾರೆ. ಸಾಕನ್ನ ಆಕಿನೇ ಫಸ್ಟ್ ಎದ್ದಾಗ್ತದ ಫೋನ್ ಮುಂದೆ ಇಟ್ಕೊಂಡ್ಬಿಡ್ತದ. ಅವಳೆ ಫೋನ್ ಹಚ್ಚಿ ಹೇಳ್ಬೋದು ಟೀಚರ್ಸಿಗೆ ಅಲ್ವಾ? ಅಷ್ಟು ಚೆನ್ನಾಗಿ ಓದ್ತಾರೆ. ಚೆನ್ನಾಗಿ ಓದ್ತದೆ ಆಕೆ. ನೀವು ಇಬ್ಬರು ನಾನು ಓದ್ ಅಂತೀನಿ ಆಕೆ ಮತ್ತೆ ನಾನು ಓದ್ ಅನ್ನಂಗಿಲ್ಲ, ಆಕೆ ಬುಕ್ ಹಿಡ್ಕೊಂಡ್ಬಿಡ್ತೈತೆ. ಅದ್ರ ನೀವು ಅದೃಷ್ಟವಂತ ಪೇರೆಂಟ್ಸ್ ಅಂತ ಹೇಳ್ಬಾರ್ದು ಅಲ್ರಿ. ಆಕೆ ನಾನು ಓದಮ್ಮ ಅನ್ನಂಗಿಲ್ಲ, ಆಕೆ ಬುಕ್ ಹಿಡ್ಕೊಂಡ್ಬಿಡ್ತೈತೆ. ಇವ್ರಿಗೆ ಓದಂತ ಹೊಡಿತೀನಿ, ಇವ್ರಿಗೆ ಬುಕ್ ಹೇಳಂಗಿಲ್ಲ. ಹಾಗಾದ್ರೆ ಈ ವರ್ಷ ನಿಮ್ಮ ಮನೆಯ ಕೀರ್ತಿ, ನಮ್ಮ ಶಾಲೆಯ ಕೀರ್ತಿ, ನಮ್ಮ ಶಾಲೆಯ ಶಿಕ್ಷಕರ ಕೀರ್ತಿಯನ್ನ ಅವಳು ರಾಜ್ಯ ಮಟ್ಟಕ್ಕೆ ಈ ವರ್ಷ ತಗೊಂಡು ಹೋಗ್ತಾಳೆ ಅನ್ನುವಂತ ಕನಸು ನಂದೈತಿ. ನನ್ನ ಭರವಸೆಯನ್ನ, ನಮ್ಮೆಲ್ಲ ಶಿಕ್ಷಕರ ಕನಸನ್ನ ಅವಳು ಈಡೇರಿಸಲಿ ಅಂತ ಹೇಳಿ ಅನ್ಕೊಂಡು ನಾವೆಲ್ಲರೂ ಕೂಡ ಅವಳಿಗೆ SSLC ಫಲಿತಾಂಶ ಸುಧಾರಣೆಗಾಗಿ ಅಥವಾ SSLC ಫಲಿತಾಂಶವನ್ನ ಹೆಚ್ಚು ಮಾಡೋದ್ರಡಿಯಲ್ಲಿ ಅವಳು ರ್ಯಾಂಕ್ ಬರೋದ್ರಲ್ಲಿ ನಾವೆಲ್ಲರೂ ಸಹಕರಿಸ್ತೀವಿ ಅಂತ ಹೇಳಿ ಹೇಳ್ತಾ ಅವಳಿಗೆಲ್ಲರೂ ಕೂಡ ಪರೀಕ್ಷೆಗೆ ಶುಭ ಹಾರೈಕೆಯನ್ನ ಮಾಡೋಣ.